ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಜಳಕ ಎಲ್ಲ ಮಾಡಿ ಹಣೆ ಮೇಲೆ ಈ ಬತ್ತಿ ಇಲ್ಲ ಅಂದ್ರೆ ನಡೆಯಂಗೆ ಇಲ್ಲ ನಮಗೆಲ್ಲ. ಹಾಗಾಗಿ ಹಣೆ ಮೇಲೆ ಒಂದು ಈ ಬತ್ತಿ ಹಚ್ಕೊಂಡ್ರೇ ಒಂದು ಕಳೆ. ನಮ್ಮ ಮನೇಲಿ ಎಲ್ಲರೂ ಜಳಕ ಆದಮೇಲೆ ಹಣೆ ಮೇಲೆ ವಿಭೂತಿ ಬೇಕೇ ಬೇಕು. ಇನ್ನು ಕೈ ಕಾಲು ಮುಖ ತೊಳ್ಕೊಂಡ್ರೂ ವಿಭೂತಿ ಬೇಕೇ ಬೇಕು. ಇನ್ನು ಇವತ್ತು ಶುಕ್ರವಾರ ನಾವು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಅವಕ್ಕನ್ನೆಲ್ಲ ಪೀತಾಂಬರ ಹಚ್ಚಿ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳಿತೀವಿ. ಪೀತಾಂಬರ ಹಚ್ಚಿ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಈ ದೀಪ ಹಚ್ತೀವಲ್ಲ ಅದನ್ನು ಕೂಡ ದೀಪ ಹಚ್ಚು ಕೊಂಬ ಇದನ್ನು ಕೂಡ ನಾವು ಪೀತಾಂಬರ ಹಚ್ಚಿ ಎಲ್ಲ ಶುಕ್ರವಾರ ಮತ್ತು ಸೋಮವಾರ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆನ ಮಾಡ್ಕೋತೀನಿ. ಈ ಪೂಜೆ ಮಾಡ್ಕೊಳ್ಳುವಷ್ಟರಲ್ಲಿ ನನ್ನ ಮಕ್ಕಳು ಇಬ್ಬರು ಎದ್ದು ಇಬ್ಬರು ಜಗಳ ಆಡತ್ತಾರೆ. ಎದ್ದ ತಕ್ಷಣವೇ ಜಗಳನೇ. ನೋಡ್ರಿ, ಇವರು ಎದ್ದ ತಕ್ಷಣ ಬರೀ ಜಗಳ. ಯಾವಾಗಲೂ ಬರೀ ಜಗಳಾಡ್ತಾನೆ ಇರ್ತಾರೆ. ಈ ಸ್ಕೂಲ ಯಾಕಾದರೂ ರಜೆ ಕೊಟ್ಟೈತಪ್ಪ ಅಂತ ಅನಿಸ್ಬಿಡ್ತೈತೆ ನನಗರ. ಅಷ್ಟು ಒಂದೊಂದು ಸಾರಿ ಫುಲ್ ಹೊಡೆದಾಡ್ತಾರೆ ಇಬ್ಬರು. ಕೈಗೆ ಏನು ಸಿಗ್ತೈತೆ ಅದನ್ನೇ ತೊಗೊಂಡು ಹೊಡೆದಾಡ್ತಾನೆ. ಇವ ಚೋಟ ಇದಾನಲ್ಲ, ಈ ಚೋಟಾರ ಭಾಳ ಬೆರಿಕೆ ಅದಾನ ಫ್ರೆಂಡ್ಸ್. ಇವ ತಂದೆ ಕರೆ ಅಂತಾನೆ ಯಾವಾಗಲೂ. ಹೇಳಿದ್ದೇ ಆಗಬೇಕು, ತನಗೇನು ಬೇಕಂತಾನೆ ಅದೇ ಬೇಕು. ಈಗ ಬಾತ್ರೂಮ್ ಒಳಗೆ ಅವ ಸ್ನಾನ ಮಾಡ್ತೀನಿ ಅಂತ ಅವ ಹೋಗ್ಯಾನ. ನಾ ಬ್ರಷ್ ಮಾಡ್ತೀನಿ ಅಂತ ಅವ ಒಳಗಿನ ಕೊಂಡಿ ಹಾಕೊಂಡ್ಬಿಟ್ಟಾನ. ಹಂಗಾಗಿ ನಾ ಹೊರಗಿನ ಕೊಂಡಿ ಹಾಕೋತೀನಿ, ಅಲ್ಲೇ ಇರುವಂತೆ ಹೊರಗಿನ ಕೊಂಡಿ ಹಾಕಕತ್ತಾನ. ಇನ್ನು ಬಟ್ಟೆ ತೊಳೆಯಲ್ಲಾದರೂ ಬ್ರಷ್ ಮಾಡಪ್ಪ ಅಂತಂದೆ ನಾನು. ಬಟ್ಟೆ ತೊಳೆಯಲ್ಲಿ ಹೋಗಿ ಬ್ರಷ್ ಮಾಡ್ತಾನಂತ. ಅವ ಬ್ರಷ್ ಮಾಡೋವರೆಗೂ ನಾ ಇಲ್ಲೇ ಕುಂದಿರ್ಬೇಕತ್ತ ಅವನ ಜೊತೆ. ಸ್ವಲ್ಪ ಆ ಕಡೆ ಈ ಕಡೆ ಹೋಗಬಾರ್ದು. ಇವ ಬ್ರಷ್ ಆಗುತ್ತಾನ ನಾ ಇಲ್ಲೇ ಕುಂದಿರ್ಬೇಕಂತ. ಇಷ್ಟು ಹಠಮಾರಿ ಅದಾನ ಫ್ರೆಂಡ್ಸ್. ಇವ ಅಷ್ಟು ಹಠಮಾರಿ ಅದಾನ. ಇವ ಎಷ್ಟು ಹೈಟ್ ಅದಾನಲ್ಲ ಅಷ್ಟು ಬೆರಿಕೆ ಅದಾನ ಇವ. ನಾನು ಸ್ವಲ್ಪ ಏನೋ ಸ್ನಾನ ಆಯಿತು ಟವಲ್ ಕೊಡಮ್ಮ ಅಂತಂದ. ಹಂಗಾಗಿ ಅವನ ಹತ್ರ ಹೋಗೀನಿ. ಯಾಕಮ್ಮ ಹೋದಿ ನೀನು ಅಂಥೇಳಿ ಅಳ್ಳಾಕತ್ತಾನ. ನಾ ಇವನ ಜೊತೆನೇ ಕುಂದಿರ್ಬೇಕಂತ. ಇನ್ನು ಬ್ರಷ್ ಮಾಡಿದ್ಮೇಲೆ ಇವನ ಮುಖಾನ ತೊಳಿಬೇಕಂತ ನಾನೇ. ಇಷ್ಟು ಹಠಮಾರಿ. ಬೇಕಂದಿದ್ದು ಬೇಕೇ. ಏನು ಹೇಳ್ತಾನೆ ನಾವು ಅದನ್ನ ಕೇಳಲೇಬೇಕು. ಹಾಗಾಗಿ ಇವ್ರ ಜೊತೆ ಎಲ್ಲ ನಾ ಹೆಂಗೆ ಹೊಲಿಬೇಕು ಹೇಳಿ ಫ್ರೆಂಡ್ಸ್. ಇವನು ಇಷ್ಟು ತಲೆ ತಿಂತಾನ. ಹಾಗಾಗಿ ನನ್ನ ದಿನಕ್ಕೆ 1 ಅಥವಾ 2 ಅಷ್ಟೇ ಆಗೋದು. ಇವ ಎದ್ದ ಮೇಲಂತೂ ನನಗೇನು ಕೆಲಸನೇ ಆಗೋಲ್ಲ. ಇನ್ನು ರಾತ್ರಿ ಹೊಲಿಬೇಕಂದ್ರೆ ರಾತ್ರಿನೂ ಆಗೋಲ್ಲ. ಇನ್ನು ಚಂತನ ನಾ ಹೊಲಿಬೇಕಾದ್ರೆ ಏನಾದರೂ ನನಗೆ ಕಿಟಿ ಏನಾದರೂ ಮಾಡ್ತಿರ್ತಾನೆ. ನಾನು ಕಟ್ ಮಾಡೋಕ್ಕೂ ಬಿಡೋಲ್ಲ, ಹೊಲಿಯೋಕ್ಕೂ ಬಿಡೋಲ್ಲ. ಹೊಲಿಯೋಕೆ ಕೂತ್ನೆ ಅಂದ್ರೆ ಬಂದು ಮಷಿನ್ ಹತ್ರ ಕೊಡೋದು. ಅವ ಹಂಗೆ ಮಾಡ್ದ, ಆಕಿ ಹಂಗೆ ಮಾಡಿದ್ಲು, ನನಗೆ ಅದು ಬೇಕು ಇದು ಬೇಕು ಬರೀ ಇದೇ ಹೇಳ್ತಿರ್ತಾನೆ. ಇನ್ನು ಇವ ಮುಖ ತಾನೇ ತೊಳ್ಕೊತಾನಂತ. ಇನ್ನು ಬಾಯ ನೀರು ಹಾಕ್ಕೊಂಡು ಉಗುಳಿ ಚಹಾ ಬೇಕು ಇವನಿಗೆ. ನಾ ಚಹಾ ಮಾಡಲ್ಲಪ್ಪ, ನಾಷ್ಟ ಮಾಡಿಬಿಡು ಅಂತ ಹೇಳಿದೆ. ಇನ್ನು ನಾಷ್ಟ ಎಲ್ಲ ಮಾಡಿದರು. ನಾಷ್ಟ ಮಾಡಿ ನಾನು ಬಟ್ಟೆ ತೊಳೆದು ಹಾಕಿ ಬಂದೆ. ಬಟ್ಟೆ ತೊಳೆದೆಲ್ಲ ಹಾಕಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನ 12:30 1 ಗಂಟೆ ಆಯಿತು. ಅಷ್ಟರೊಳಗೆ ಅದೊಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡಿದ್ರಾಯ್ತು ಅಂಥೇಳಿ ಇವ ನೋಡ್ರಿ ಅವ್ರ ಅಜ್ಜಿ ಜೋಳ ಹಸ್ ಮಾಡತ್ತಾರ. ಇವ ತೊಗರಿಬೇಳೆ ಒಡಿಸ್ಕೊಂಡು ಬಂದಿದ್ರು ಮೊನ್ನೆ. ಅವಕ್ಕನ್ನ ಹಸನ್ ಮಾಡ್ತೀನಿ. ಅದ್ರೊಳಗೆ ಬ್ಯಾಳೆ ಬಿದ್ದಿರ್ತಾವಲ್ಲ, ಕಪ್ಪನು ಸೊಪ್ಪಿ ಇದ್ದಿದ್ದು ಅಂಥವು ಅವಕ್ಕನ್ನ ಕ್ಲೀನ್ ಮಾಡ್ತೀನಿ ಅಂತೇಳಿ ಕ್ಲೀನ್ ಮಾಡಾಕತ್ತಾನ. ಅವ್ರ ಅಜ್ಜಿ ಜೋಳ ಹಸನ್ ಮಾಡಾಕತ್ತಾರ. ಈಗ ರಜೆ ಆಯ್ತಲ್ಲ, ಏನು ಹೋಮ್ವರ್ಕು ಏನೂ ಕೊಟ್ಟಿಲ್ಲ ಇವರಿಗೆ. TV ನೋಡಿದಷ್ಟು ನೋಡ್ತಾರೆ, ಆಮೇಲೆ ಆಟ ಆಡೋಕೆ ಹೋಗ್ತಾರೆ. ಇನ್ನು ಈ ರೀತಿ ಕ್ಲೀನ್ ಮಾಡ್ತಾರೆ. ಇವ ಕ್ಲೀನ್ ಮಾಡೋದಿದ್ದ ನಾನು ಮಾಡ್ತೀನಿ ಅಂತೇಳಿ ಇವ ತೊಗೊಂಡು ಬಂದು ಕೂತಾನ. ಸ್ವಲ್ಪ ಮಾಡ್ದೆ, ಆಮೇಲೆ ಬೇಸರ ಆಯ್ತು ಅಂಥೇಳಿ ಅದನ್ನು ಹಾಕಿಸಿಂದ ನನ್ನ ಹತ್ರ ಬರ್ತಾನೆ ನೋಡ್ರಿ. ಇನ್ನು ನಾ ಹೊಲ್ಯಾಕತ್ ಕೂತೀನಿ, ಹೊಲ್ಯಾಕ ಬಿಡೋದಿಲ್ಲ. ಬಂದು ಆ ಪ್ಲೇಟ್ನ ಇಲ್ಲಿಟ್ಟು ಹೋಗ್ಬಿಡ್ತಾನೆ. ಏನಾದರೂ ಸಿಟ್ಟು ಬತ್ತಂದ್ರೆ ನಾ ಇಲ್ಲಿ ಬಟ್ಟೆ ಏನಿಟ್ಟಿರ್ತೀನಿ ಎಲ್ಲ ಕಿತ್ತು ಹಾಕಿಬಿಡ್ತಾನೆ. ಇನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದೆ. ರೊಟ್ಟಿ, ಜುಣಕ ಮತ್ತು ಹಾಗಲಕಾಯಿ ಫ್ರೈ ಮಾಡಿದ್ದೆ. ಹಾಗಲಕಾಯಿ ಮತ್ತು ಸೌಂತಿಕಾಯಿ ಗಜ್ರಿ. ಇದು ಇವತ್ತು ನಮ್ಮ ಮಧ್ಯಾಹ್ನದ ಊಟ. ರೊಟ್ಟಿ ಅಂತೂ ಕಂಪಲ್ಸರಿ ಇರತೈತಿ ನಮ್ಮ ಮನೇಲಿ. ಉತ್ತರ ಕರ್ನಾಟಕ ಸೈಡು ರೊಟ್ಟಿ ಬೇಕೇ ಬೇಕು. ಒಂದಿನ ರೊಟ್ಟಿ, ಒಂದಿನ ಚಪಾತಿ. ಊಟ ಎಲ್ಲ ಮಾಡ್ಕೊಂಡಾದಮೇಲೆ ಇನ್ನು ಸಾಯಂಕಾಲ ಇದು ಸೀರೆ
ಈ ಸೀರೆದು ಅವಾಗಲೇ ಬ್ಲೌಸ್ ಸ್ಟಿಚ್ ಮಾಡತ್ತಿದ್ನಲ್ಲ, ಆ ಬ್ಲೌಸ್ ರೆಡಿ ಆಯಿತು. ಕಸ್ಟಮರ್ ಬಂದು ಒಯ್ತೀನಿ ಅಂತ ಹೇಳಿದರು. ಹಾಗಾಗಿ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂಥೇಳಿ ಈ ಸೀರೆನ ಫಿಕೋ ಫಾಲ್ ಏನೂ ಮಾಡ್ಸೋಕ್ಕೆ ಕೊಟ್ಟಿರಲಿಲ್ಲ. ಬರೀ ಒಂದು ಸೈಡ್ ಸೆರಗಿಗೆ ಕುಚ್ಚು ಥರ ಬಂದಿತ್ತು, ಒಂದು ಸೈಡ್ ಹಾಗೆ ಇತ್ತಲ್ಲ, ಆ ಕಡೆ ಏನೈತಿ ಮಡಿಚಿ ಹೊಲಿದೆ ಮಷಿನ್ ಮೇಲೆ. ಇನ್ನು ಇದು ಬ್ಲೌಸ್ ನೋಡಿರಿ ಈ ರೀತಿ ರೆಡಿ ಮಾಡೀನಿ. ಬ್ಲೌಸ ಫ್ರಂಟ್ ಏನೈತಿ ಪಂಚ್ ನೆಕ್ ಇಟ್ಕೊಂಡು ಡೈಮಂಡ್ ಸೇಪು. ಇನ್ನು ಬ್ಯಾಕ್ ಸೈಡು ಬ್ಯಾಕ್ ಬಟನ್ ಮಾಡೀನಿ. ಬ್ಯಾಕ್ ಸೈಡ್ ಬರೀ ರೌಂಡ್ ನೆಕ್ ಇಟ್ಟೀನಿ, ಏನೂ ಡಿಸೈನ್ ಮಾಡಿಲ್ಲ. ಒಂದು ಕಸಿ ಕಟ್ಟೀನಿ 2. ಮತ್ತು ಇನ್ನು ಸ್ಲೀವ್ಸ್ ಬಂದು ಪಫ್ ಸ್ಲೀವ್ಸ್ನ ಇಟ್ಕೊಂಡೀನಿ. ಮೇಲಷ್ಟೇ ಬರ್ತಾವಲ್ಲ ಈ ಥರ ಪಫ್ ಸ್ಲೀವ್ಸು ಈ ರೀತಿ ಸ್ಲೀವ್ಸ್ನ ಇಟ್ಕೊಂಡೀನಿ. ಈ ಬ್ಲೌಸ್ನ ರೆಡಿ ಮಾಡಿದೆ. ಅವ್ರು ಬಂದು ಒಯ್ತೀನಿ ಅಂದರು. ಕಸ್ಟಮರ್ ರಿವ್ಯೂ ಕೂಡ ಕೊಟ್ಟರು, ಭಾಳ ಚೆಂದಾಗೈತೆ ಅಕ್ಕ ಬ್ಲೌಸ್. ಇಲ್ಲೇ ಹಾಕ್ಕೊಂಡು ನೋಡಿದ್ರು ಮನೆಯೊಳಗೆ, ಬ್ಲೌಸ್ನು ಮಸ್ತ್ ಆಗೈತಿ ಬ್ಲೌಸ್ ಅಂತ ಹೇಳತ್ತಿದ್ರು. ಇನ್ನು ಸಾಯಂಕಾಲ ಕಸ ಎಲ್ಲ ಗುಡಿಸಿ ಚಹಾ ಎಲ್ಲ ಕುಡಿದಾದ್ಮೇಲೆ ಮತ್ತೆ ಹೊಲಿಯೋಕ್ಕಂತ ಕೂತೀನಿ. ಇದೊಂದು ಬ್ಲೌಸ್ ಇವತ್ತು 2 ಬ್ಲೌಸ್ ಆದರೂ ನಾವು ಫಿನಿಷ್ ಮಾಡಿದ್ರಾಯ್ತು ಅಂತೇಳಿ ಅದೊಂದು ಬ್ಲೌಸ್ ರೆಡಿ ಮಾಡಿದ್ದೆ. ಇನ್ನು ಇದೊಂದು ಬ್ಲೌಸು ಹೊಲಿದ್ರಾಯ್ತು ಅಂಥೇಳಿ ಹೊಲಿಯೋಕ್ಕಂತ ಕೂತೀನಿ. ಇವಾಗ ನೋಡಿರಿ ಬಂದು ಹಂಗೆ ನನ್ನ ಮಷಿನ್ ಮೇಲೆ ಕೊಡೋದು. ನಾ ಎದಕ್ಕೋ ಏನೋ ನೆನಪಾಗಿತ್ತು, ಕರೆದಿದ್ದೆ ಅವನ್ನ. ನೀ ಎದಕ್ಕೆ ಕರೆದೆ ಅಮ್ಮ, ಹೇಳಮ್ಮ ಅಂಥೇಳಿ ಬಂದು ಕುರ್ಚಿ ಮೇಲೆಲ್ಲ ಕೊಡೋದು, ಹಿಂದೆ ಕೊಡೋದು, ಈ ಥರ ಎಲ್ಲ ಮಾಡತ್ತಿದ್ದ. ಇವನ್ನ ಡೈಲಿ ಹೊಲಿಯುವಾಗ ಹೀಗೆ ಮಾಡ್ತಿರ್ತಾನೆ ಫ್ರೆಂಡ್ಸ್. ಇವ್ನ ಕರ್ಕೊಂಡು ಹೆಂಗೆ ಹೊಲಿಬೇಕು ಹೇಳ್ರಿ. ಮಂದೆಲ್ಲ ಅಂತಾರೆ, ನೀ ದಿನಕ್ಕೊಂದು 4 ಬ್ಲೌಸು ಹೊಲಿಯಂಗಿಲ್ಲ, ಏನು ಮಾಡ್ತಿ, ಅಷ್ಟು ಹೊಲಿಯೋಕ್ಕಾಗಂಗಿಲ್ಲ ನಿನಗೆ ಅಂಥೇಳಿ ಅಂತಾರೆ ನನಗೆ. ಆದರೆ ನಮಗೆ ಗೊತ್ತಲ್ಲ, ಮನೆಯೊಳಗೆ ಕೆಲಸ ಎಲ್ಲ ಮಾಡ್ಕೋಬೇಕು. ಮನೆಯೊಳಗೆ ಕಸ ಗುಡಿಸೋದು, ಪರ್ಶಿ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಹೀಗೆ ಎಲ್ಲ ಕೆಲಸ ಇರ್ತಾವೆ. ಮತ್ತು ಇವ್ನು ನೋಡು, ಎದ್ದ ಮೇಲಂತೂ ಏನೂ ಮಾಡಿಸೇ ಕೊಡೋಂಗಿಲ್ಲ. ಈ ರೀತಿ ಬಂದು ಕೂಡೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. 3 ಜನ ಹುಡುಗರು ಅದಾವೆ. ಸೊ ಅವ್ರದ್ದೆಲ್ಲ ಮಾಡಬೇಕು, ಮನೆ ಕೆಲಸನೂ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿಕೊಂಡು ಹೊಲಿಬೇಕಂದ್ರೆ ಹೆಂಗೆ ಆಗ್ತೈತೆ ನೀವೇ ಹೇಳ್ರಿ. ಆದರೂ ನಾನು ರಾತ್ರಿ ಆದರೂ ಪರವಾಗಿಲ್ಲ, ಇದು ಒಂದು ಬ್ಲೌಸ್ನ ಮುಗಿಸೇ ಹೋಗಬೇಕು ಮುಗಿಸೇ ಬಿಡಬೇಕು, ಮುಗಿಸೇ ಮಲ್ಕೊಂಡ್ರಾಯ್ತು ಅಂಥೇಳಿ ಹೊಲಿಯಾಕೆ ಕೂತೀನಿ. ಹಾಗೆ ಇವನ ಜೊತೆ ಮಾಡ್ಕೊತ ಇದೊಂದು ಬ್ಲೌಸ್ ಹೊಲಿದ್ರಾಯ್ತು ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ಅಮ್ಮು ಮತ್ತು ಅಭಿ ಎಲ್ಲೋ ಹೊರಗೆ ಹೊಂಟಿದ್ರು. ನಮ್ಮ ಮನೆ ಮುಂದಿನವ್ರಿಗೆ ಏನೋ ಬಜ್ಜಿ ಬೇಕಾಗಿತ್ತು ಅಂತ. ಹಾಗಾಗಿ ಅವ್ರಿಗೆ ರೋಡಿಗೆ ಹೋಗಿ ತಂದು ಕೊಡು ಅಂತ ಇದ್ರಿ. ಇವ್ರು ರೋಡಿಗೆ ಹೋಗಿ ತೊಗೊಂಬರ್ತೀನಿ ಅಂತ ಹೊಂಟಾರ. ಅವ್ರ ಜೊತೆ ನಾನು ಹೊಕ್ಕೀನಿ ಅಂಥೇಳಿ ಅವ್ರ ಜೊತೆ ನೋಡಿರಿ ಹೆಂಗೆ ಮಾಡತ್ತಾನೆ. ಅವನು ಹೊಕ್ಕಾನಂತ ಅವ್ರ ಜೊತೆ. ಆದರೆ ಇವರು ಕರ್ಕೊಂಡು ಹೋಗಂಗಿಲ್ಲ ಅವ್ರನ್ನ. ಗಾಡಿ ಎಲ್ಲ ಬರ್ತಿರ್ತಾವೆ, ಅಲ್ಲೆಲ್ಲ ರೋಡ್ ಮೇಲೆ ಗಾಡಿ ಎಲ್ಲ ಬರ್ತಾವೆ ಅಂಥೇಳಿ ಅವರು ಬಿಟ್ಟು ಹೋಗ್ತಾರೆ. ಬಟ್ ನಾನು ಬರ್ತೀನಿ, ಅವರೆಲ್ಲ ಹೋಗ್ತಾರೆ ಅಲ್ಲಿ ನಾನು ಹೋಗ್ತೀನಿ ಬರೀ ಇದನ್ನೇ ಹೇಳ್ತಿರ್ತಾರೆ. ಆಮೇಲೆ ಹೋಗಿ ಕರ್ಕೊಂಡು ಬೇಡಪ್ಪ ಅವ್ರ ಜೊತೆ ಹೋಗಬೇಡ ಅಂತೇಳಿ ಕರ್ಕೊಂಡ್ರು ಕೇಳಂಗೇ ಇಲ್ಲ. ನೋಡಿರಿ ಎಷ್ಟೆಲ್ಲ ಅಳ್ತಾನಿವ. ಇದ್ರೊಳಗೆ ನಾನು ಹೊಲಿಯೋದು ಎಲ್ಲಿ ಆಗ್ತೈತಿ ನೀವೇ ಹೇಳ್ರಿ. ಇನ್ನು ಅಳ್ಳಾಕತ್ನು ಅಂದರೆ ನನಗೇನು ಮಾಡಿಸ್ಕೊಡಂಗಿಲ್ಲ. ಹಾಗೆ ಅವನ ಜೊತೆ ಕೂಡ್ಬೇಕು. ನಾನು ಎಲ್ಲ ಕೆಲಸ ಬಿಟ್ಟು, ಹೊಲಿಯೋದೆಲ್ಲ ಬಿಟ್ಟು ಇವನ ಜೊತೆ ಕೂತ್ಬಿಡ್ಬೇಕು. ನಾ ಎದ್ದು ಹೋದರೂ ನಾನು ಬಿಡಂಗೇ ಇಲ್ಲ. ನೋಡಿರಿ ಹೆಂಗೆ ಮಾಡ್ತಾನಂತೇಳಿ. ಬಾಗಿಲ ಎಲ್ಲ ಬಡಿಯೋದು. ಸಿಟ್ಟು ಬರ್ತಂದ್ರೆ ನಾ ಇಲ್ಲೇನು ಬಟ್ಟೆ ಇಟ್ಟಿರ್ತೀನಲ್ಲ ಅವೆಲ್ಲ ಬಂದು ಚೆಲ್ಲಕ್ಕೆ ನಿಂತ್ಬಿಡ್ತಾನೆ. ಅಷ್ಟು ಬಂದು ಕಿತ್ತಿ ಒಗೆದು ಬಿಡ್ತಾನೆ. ಬಡ ಬಂದು ಎಲ್ಲ ಎಳೆದು ಒಗೆದು ಬಿಡೋದು. ಸೊ ಇದೇ ಇವನ ಕೆಲಸ. ಇವನ್ನ ಕರ್ಕೊಂಡು ಹೊಲಿಬೇಕಲ್ಲ, ತಲೆ ಚಿಟ್ಟು ಹಿಡ್ದು ಹೋಗ್ತೈತೆ ನನಗೆ. ಒಂದೊಂದು ಸಾರಿ ಯಾಕಾದರೂ ಕಲಿತ್ನಪ್ಪ ಈ ಹೊಲಿಗೆ ಅಂತ ಅನಿಸ್ಬಿಡ್ತೈತಿ. ಬಟ್ ನಿರ್ವೇ ಇಲ್ಲ, ನಾನು ಮಾಡಲೇಬೇಕು. ಇದನ್ನು ಮಾಡಿದ್ರೇ ನಡೆಯೋದು. ನನ್ನದು ಒಂದು ಸ್ವಲ್ಪ ಕಮಿಟ್ಮೆಂಟ್ ಅಂತೆಲ್ಲ ಇರ್ತಾವಲ್ಲ, ಹಾಗಾಗಿ ನಾನು ಇದನ್ನ ಮಾಡಲೇಬೇಕು. ರೊಕ್ಕ ಬೇಕಂತ ಅವನಿಗೆ. ನನ್ನ ಪರ್ಸೊಳಗೆ ರೊಕ್ಕನೇ ಇರಲಿಲ್ಲ, ಬರೀ 2 ರೂಪಾಯಿ ಏನೋ ಇದ್ದು. ತಗೋರಪ್ಪ ಅಂತಂದ್ರೆ ಒಲ್ಲೆ ಅಂತಂದ. ನೋಡಿರಿ ಹೊಲ್ಯಾಕಂತ ಮ್ಯಾಲೆ ಕೂತೀನಿ, ಇಲ್ಲಿ ಬಂದು ಕೂತಾನ. ಇನ್ನು ಇದೊಂದು ಬ್ಲೌಸ್ ಇತ್ತು, ಇದನ್ನು ಇಷ್ಟೇ ಇಟ್ಟು ಇನ್ನು ಅಡುಗೆ ಮಾಡಿದ್ರಾಯ್ತು ಅಂಥೇಳಿ ಅಡುಗೆ ಮಾಡೋಕ್ಕಂತ ಬಂದೆ. ಏನೂ ಇರಲಿಲ್ಲ, ರೈಸು ಖಾಲಿಯಾಗಿತ್ತು ಮತ್ತು ಸಾಂಬಾರು ಖಾಲಿಯಾಗಿತ್ತು. ಹಂಗಾಗಿ ಏನು ಮಾಡಬೇಕಪ್ಪ ಅಂಥೇಳಿ ನಾನು ಯೋಚನೆ ಮಾಡತ್ತೀನಿ. ನೋಡಿರಿ
ವಿಡಿಯೋ ಮಾಡಾಕತ್ತೀನಿ, ಬಂದು ನಿಂದ್ರಾಕತ್ತಾನ. ಇನ್ನು ರೈಸ್ ಮಾಡಿದ್ರಾಯ್ತು, ಸಜ್ಕ ಮಾಡಿದ್ರಾಯ್ತು ಅಂಥೇಳಿ ರೈಸ್ ಮಾಡೋಕ್ಕಿಟ್ಟೀನಿ. ಅಷ್ಟು ನನ್ನ ದೊಡ್ಡ ಮಗ ಬಂದು, ಅಮ್ಮ ನಾ ಏನಾದರೂ ಹೆಲ್ಪ್ ಮಾಡ್ತೀನಿ ಅಂಥೇಳಿ ಬರ್ತಾನೆ. ಈಗ ರಜಾ ಬೇರೆ ಐತಿ, ಹೋಮ್ವರ್ಕ್ ಮಾಡಂದರೆ ಹೋಮ್ವರ್ಕ್ ಮಾಡೋಂಗಿಲ್ಲ, ಆಟ ಎಷ್ಟು ಬೇಕೋ ಅಷ್ಟು ಆಟ ಆಡ್ತಾರೆ, ಇಲ್ಲಾಂದರೆ ಜಗಳ ಆಡ್ತಾರೆ. ಇನ್ನು ಏನಾದರೂ ಮಾಡ್ತೀನಿ ಅಂತ ಬಂದಿದ್ದ. ಸಜ್ಕ ಮಾಡಬೇಕಂತ ಅಂದ್ಕೊಂಡಿದ್ವಿ ಇವತ್ತು. ಸಜ್ಕ ಮತ್ತು ರೈಸ್ ಮಾಡಿ ಅನ್ನ ಒಗ್ಗರಣೆ ಹಾಕಿದ್ರಾಯ್ತು ಅಂಥೇಳಿ ಇವ ಸಜ್ಕ ಮಾಡ್ತೀನಿ ಅಂತೇಳಿ ಬೆಲ್ಲ ಎಲ್ಲ ಕುಟ್ಟಾಕತ್ತಿದ್ದ. ಇನ್ನು ಈಕಿನೂ ಬಂದಳು, ಅಕ್ಕ ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ, ನನಗೂ ಏನಾದರೂ ಕೆಲಸ ಹೇಳು ಅಂದಳು. ಇನ್ನು ನಾಳೆ ಇಡ್ಲಿ ಮಾಡಿದ್ರಾಯ್ತು ಅಂಥೇಳಿ ಉದ್ದಿನಬೇಳೆ ನೆನೆ ಹಾಕಿದ್ದೆ. ಇದನ್ನ ಮಿಕ್ಸರ್ಗೆ ಹಾಕಿ ರವೆ ಅದೆಲ್ಲ ಹಾಕಿ ಮಿಕ್ಸ್ ಮಾಡು ಅಂತ ಅವಳಿಗೆ ಕೊಟ್ಟೆ. ಅವಳು ಮಿಕ್ಸರ್ಗೆ ಹಾಕ್ತಾಳಂತ, ಇವ ಸಜ್ಕ ಮಾಡ್ತಾನಂತ. ಎಲ್ಲರೂ ಸೇರಿ ರಾತ್ರಿ ಊಟ ಅಡುಗೆನೂ ಮಾಡಿದ್ವಿ. ಅವರು ಇಬ್ಬರು ಅವನು ಸಜ್ಕ ಮಾಡ್ದ. ಸಜ್ಕಕ್ಕೆ ಬೆಲ್ಲ ಹಾಕಿ ಅದನ್ನೆಲ್ಲ ನೀರೆಲ್ಲ ಸೋಸಿ ಮಾಡ್ದೆ. ಇವ ಮಧ್ಯ ಈ ರೀತಿ ಮಂಕಿ ಅಡ್ಡಾಡ್ತಿರ್ತಾವಲ್ಲ ಆ ಥರ ಇವನ್ನೆಲ್ಲ ಮಾಡ್ಕೊತ ಕೆಳಗೆ ಇವ ಅಡ್ಡಾಡಕತ್ತಿದ್ದ. ಈ ಥರ ಮಕ್ಕಳೆಲ್ಲ ಬಂದು ಅಮ್ಮ ನಾನು ಮಾಡ್ತೀವಿ ಅಂತಂದಾಗ ಎಷ್ಟು ಖುಷಿ ಅನ್ನಿಸ್ತೈತಿ. ಇವ್ರಿಗೆ ಈಗಿಂದಾನೇ ಸ್ವಲ್ಪ ಏನಾದರೂ ಕಲಿಸ್ತಾ ಹೋಗಬೇಕು. ನಾವು ನಾಳೆ ಇಲ್ಲ ಅಂದರೆ ಸ್ವಲ್ಪ ಏನೋ ಹುಷಾರು ತಪ್ಪಿ ಸ್ವಲ್ಪ ರೈಸ್ ಇಟ್ಕೊಳಕ್ಕಾದರೂ ಅವ್ರಿಗೆ ಬಂದರೆ ಸಾಕು, ಆ ರೀತಿ ಸ್ವಲ್ಪನಾದರೂ ಹೇಳ್ತಿರ್ಬೇಕು. ಹಂಗೆ ನನ್ನ ಮಗ ಮಾಡ್ತಾನೆ ಕೆಲಸ. ಅವಾಗ ಸ್ವಲ್ಪ ಕಸ ಗುಡಿಸೋದು, ನಾವು ಸಾಯಂಕಾಲ ಬಟ್ಟೆ ಹೊಲಿಯೋದು ಜಾಸ್ತಿ ಇದ್ದು ಅಂದ್ರೆ ಅವನ ಕಸ ಗುಡಿಸ್ತಾನೆ. ನೆಲ ಏನು ಒರ್ಸೋಕ್ಕೆ ಕೊಟ್ಟಿಲ್ಲ, ಕಸ ಗುಡಿಸ್ತಾನೆ. ಮತ್ತು ಹೊರಗಡೆ ಅಂಗಳಕ್ಕೆಲ್ಲ ನೀರು ಹೊಡಿತಾನೆ. ಈಕಿ ನಮ್ಮಮ್ಮ ಒಂದೊಂದು ಸಾರಿ ಪರಿಶಿ ಒರೆಸ್ತಾಳೆ. ಮೊನ್ನೆ ಒಂದು ಸಾರಿ ಇಬ್ಬರು ಕೂಡಿ ಬಟ್ಟೆ ಕೂಡ ತೊಳೆದು ಹಾಕಿದ್ರು. ನಂದೇನೋ ಅರ್ಜೆಂಟ್ ಕೆಲಸ ಇಲ್ಲ, ಬ್ಲೌಸ್ಗಳು ಮದುವೆ ಸೀಸನ್ ಇತ್ತಲ್ಲ, ಹಂಗಾಗಿ ಬ್ಲೌಸ್ಗಳು ಭಾಳ ಇದ್ದು. ಅವಾಗ ಏನೈತಿ ಇಬ್ಬರು ಕೂಡಿ ಬಟ್ಟೆ ತೊಳೆದೇ ಇರಲಿಲ್ಲ, ಹಾಗೆ ಇಟ್ಟಿದ್ದೆ. ಹಾಗಾಗಿ ಇಬ್ಬರು ಕೂಡಿ ಬಟ್ಟೆ ಕೂಡ ತೊಳೆದು ಹಾಕಿದ್ರು ಅವತ್ತು. ಹಿಂಗೆ ಏನಾದರೂ ಒಂದು ಮಾಡ್ಕೊತ ಇರ್ತಾರೆ. ಈಕಿ ಮಿಕ್ಸರ್ಗೆ ಹಾಕತ್ತಾಳ, ಅವ ಆ ಕಡೆ ಸಜ್ಕ ಮಾಡತ್ತಾನೆ, ಇವ ಮಧ್ಯ ಡ್ಯಾನ್ಸ್ ಮಾಡೋದು. ನಮ್ಮ ಅತ್ತೆ ಮೊನ್ನೆ ಬ್ಯಾಳೆ ಬಿಸ್ಕೊಂಬಂದು ಇಟ್ಟಿದ್ರು, ಬ್ಯಾಳೆ ಒಡಿಸ್ಕೊಂಡು ಬಂದು ಅದ್ರೊಳಗೆ ಆಟ ಆಡ್ಕೋತ ಕೂತಾನ. ಈ ರೀತಿ ನಮ್ಮದು ಇವತ್ತಿನ ದಿನ ಆಯಿತು. ರಾತ್ರಿ ಇವರು ಹೆಲ್ಪ್ ಮಾಡಿದರು, ಇಬ್ಬರು ಹೆಲ್ಪ್ ಮಾಡಿದರು. ಹಾಗೆ ಊಟಕ್ಕೆ ಇವತ್ತು ಸಜ್ಕ ಮತ್ತು ರೈಸ್ ಮಾಡಿದ್ದೆ. ಇನ್ನು ಸಜ್ಕ ಮಾಡಿದರು. ಆಮೇಲೆ ಮತ್ತೇನಾದರೂ ಕೆಲಸ ಹೇಳಮ್ಮ ಅಂದರು. ಇನ್ನು ಬಾಂಡೆ ಅದ ನೋಡಪ್ಪ, ಬಾಂಡೆ ತೊಳಿ ಅಂದೆ. ಇಕ್ಕಿ ಈರುಳ್ಳಿ ಕಟ್ ಮಾಡತ್ತಾಳ. ರೈಸ್ ಅನ್ನ ಒಗ್ಗರಣೆ ಹಾಕಬೇಕಂತೇಳಿ ಇಕ್ಕಿ ಈರುಳ್ಳಿ ಕಟ್ ಮಾಡತ್ತಾಳಮ್ಮು. ಇವ ಬಾಂಡೆ ತೊಳೆಯತ್ತಾಳ. ಇನ್ನು ರಾತ್ರಿ ಊಟ ನೋಡ್ರಿ, ಸಜ್ಕ ಮತ್ತು ಅನ್ನ ರೈಸ್. ಇವತ್ತಿನ ರಾತ್ರಿ ಊಟ ಇದೆ. ರಾತ್ರಿ ಏನೋ ರೊಟ್ಟಿ ಚಪಾತಿ ಜಾಸ್ತಿ ಮಾಡಲ್ಲ, ನಾವು ಮಾಡೋದು ಇಷ್ಟೇ. ರೈಸ್ ಇತ್ತಂದ್ರೆ ಒಗ್ಗರಣೆ ಹಾಕೋದು, ಇಲ್ಲ ಪುಳಿಯೋಗರೆ ಥರ ಐಟಮ್ ಮಾಡ್ತೀವಿ. ಇನ್ನು ಅಡುಗೆ ಮನೆ ನೋಡಿರಿ ಎಲ್ಲ ಮೆಸ್ಸಿ ಆಗಿಬಿಟ್ಟೈತಿ. ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಬೇಕು, ಬಾಂಡೆ ಎಲ್ಲ ತೊಳಿಬೇಕು. ಅವನ್ನೆಲ್ಲ ಹಾಗೆ ಇಡ್ತೀನಿ. ಈಗ ಇದೊಂದು ಬ್ಲೌಸ್ ಹೊಲಿದ್ರಾಯ್ತು ಅಂಥೇಳಿ ಎಲ್ಲರೂ ಮಲ್ಕೊಂಡಾರ. ನಾನೀಗ ಸ್ಟಿಚ್ಚಿಂಗ್ ಮಾಡಾಕತ್ತೀನಿ. ಎಲ್ಲರೂ ಮಲ್ಕೊಂಡಾರ, ಆದ್ರೆ ನನ್ನ ಸಣ್ಣ ಮಗ ಎದ್ದೇ ಇರ್ತಾನೆ. ನಾ ಮಲ್ಕೊಳ್ಳೋತನ ಅವ ಮಲ್ಕೊಳ್ಳಲ್ಲ. ದೊಡ್ಡ ಮಗನೂ ಅಷ್ಟೇ, ನಾ ಮಲ್ಕೋತಿರ್ಲಿಲ್ಲ. ಬಟ್ ಈಗ ಅವನು ಅವ್ರ ಅಪ್ಪನ ಜೊತೆ ಇಲ್ಲಿ ಹೊರಗಡೆ ಮಲ್ಕೋತಾನೆ, ನಾನು ನನ್ನ ಮಗ ಒಳಗಡೆ ಮಲ್ಕೋತೀವಿ. ನೋಡಿರಿ, ಇದೊಂದು ಬ್ಲೌಸ್ ಆದರೂ ಮುಗಿಸಿದ್ರಾಯ್ತು ಅಂಥೇಳಿ ಹೊಲಿಯಾಕತ್ತಿದ್ದೆ. ಅಷ್ಟು ಲೈಟ್ ಹೋಗಿಬಿಡ್ಬೇಕಾ, ನಮ್ಮ ಟೈಮೇ ಸರಿ ಇಲ್ಲ ಅಂದ್ಕೊಂಡೆ. ಆದರೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತಿನ್ನು ಮಲ್ಕೊಳ್ಳೋಕ್ಕೂ ನಿದ್ದೆನೂ ಬರಲ್ಲ. ಸೆಕೆ ಅಂದರೆ ಸೆಕೆ, ಮಲ್ಕೊಳ್ಳೋಕ್ಕೂ ನಿದ್ದೆನೂ ಬರಲ್ಲ. ಆಮೇಲೆ ಬಂತು, ಇಷ್ಟು ಜೋಡಿಸಿದೆ. ಇನ್ನು ಸೈಡ್ ಫಿಟ್ಟಿಂಗ್ ಮಾಡತ್ತಿದ್ದೆ. ಅಷ್ಟೊಳಗೆ ದಾರನೂ ಖಾಲಿ ಆಗಿಬಿಡ್ತು ಕೆಳಗಡೆ ಬಾಬಿನೊಳಗೆ. ಇನ್ನು ಬೇಡಪ್ಪ, ಇದನ್ನಿಷ್ಟೇ ಇಟ್ಟು ಹೋಗಿ ಮಲ್ಕೊಂಡ್ರಾಯ್ತು ಅಂಥೇಳಿ ಇನ್ನು ಮಲ್ಕೊಳಕ್ಕಂತ ಹೋಗೀನಿ. ಇಲ್ಲಿ ನೋಡ್ರಿ, ನನ್ನ ಮಗನೂ ಎ ಸಿಗೆ ನೀರು ಹಾಕತ್ತಾನೆ. ಇಬ್ಬರು ಕೂಡಿ ಎ ಸಿಗೆ ನೀರು ಹಾಕಾಕತ್ತೀವಿ. ಈ ಕೂಲಕ್ಕೆ ನೀರು ಹಾಕಬೇಕಾದ್ರೆ ಇದು ವೈರ್ನ ಹಾಕಬಾರ್ದಂತ ಮೊನ್ನೆ ಎಲ್ಲ ಶಾಕ್ ಸರ್ಕ್ಯೂಟ್ ಆಗಿ ಒಬ್ಬ ಸತ್ತಾನಂತ ನಿದ್ರಾ ಬಂದಿತ್ತು ಇನ್ಸ್ಟಾಗ್ರಾಮ್ನಾಗೆ. ಹಾಗಾಗಿ ನಾವು ಯಾವಾಗಲೂ ವೈರ್ ಹಾಕೋದೇ ಇಲ್ಲ, ವೈರ್ ತೆಗೆದೇ ನಾವು ನೀರು ಹಾಕೋದು. ಇವತ್ತು ನೋಡಿರಿ, ನಮ್ಮ ದಿನ ಹೀಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಮತ್ತು ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.
ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.